ಸರ್ ನೀವು ಆ್ಯಕ್ಟ್ ಮಾಡೋದಲ್ಲದೆ ನಿರ್ಮಾಣದ ಜವಾಬ್ದಾರಿನೂ ಕೂಡ ಹೊತ್ಕೊಂಡಿದ್ದಾರೆ. ಈಗ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಜನ ಸಿಗ್ತಾರೆ, ಆದರೆ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಸಿಗೋದಿಲ್ಲ. ಸೊ ಅದೇ ಟಫೆಸ್ಟ್ ಜಾಬ್ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರೋವಂಥದ್ದು ಈಗ. ಸೊ ಯಾವುದು ಈಸಿ ಆಯಿತು, ಆ್ಯಕ್ಟಿಂಗ್ ಮಾಡೋದು ಈಸಿ ಆಯಿತಾ, ಅದರ್ವೈಸ್ ನಿಮ್ಮದೇ ನಿರ್ಮಾಣ ಆ್ಯಸ್ ಎ ನಿರ್ಮಾಪಕನಾಗಿ ನಿಮಗೆ ರೋಲ್ ನಿಭಾಯಿಸೋದು ಕಷ್ಟ ಆಯಿತಾ, ಹೇಗೆ ಏನು ಅಂತ ಸದ್ಯಕ್ಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅಂದಾಗ ಸಿನಿಮಾನ ಮುಂದೆ ತೊಗೊಂಡು ಹೋಗೋದು, ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಒಂದು ಸಾಕಷ್ಟು ಚಾಲೆಂಜಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಮೇಡಮ್, ನಿರ್ಮಾಣ ಮಾಡೋದು ತುಂಬ ಅಂದರೆ ತುಂಬ, ಇನ್ನೊಂದು 10 ತುಂಬ ಹಾಕೊಳ್ಳೋಷ್ಟು ಕಷ್ಟ ಮೇಡಮ್. ಬಿಕಾಸ್ ಆ್ಯಕ್ಟರ್ಸ್ ಲೈಫ್ ಈಸ್ ಕ್ವೈಟ್ ಸಿಂಪಲ್. ನೀವು ಹೋಗ್ತೀರಾ, ಪೇಮೆಂಟ್ ಕೊಡ್ತಾರೆ, ಮಾಡ್ಕೊಂಬರ್ತೀರಾ, ಏನೋ ಗಂಚಲ್ಲಿ ತೋರಿಸೋ ಶೋ ಆಫ್ ತೋರಿಸ್ಕೊಂಡು ಎದ್ದು ಹೋಗ್ಬಿಡ್ತಾರೆ ಅಲ್ಲಿಂದ. ಸೊ ಇದು ಆ್ಯಕ್ಟರ್ ಲೈಫ್. ಬಟ್ ಪ್ರೊಡಕ್ಷನ್ ಲೈಫ್ ಇದೆಲ್ಲ. ನಾನೀಗ ಇದರಲ್ಲಿ ಸಾಂಗ್ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಮೇಡಮ್. ಸಾಂಗ್ ಕೊಟೇಶನ್ ಇಸ್ಕೊಂಡಾಗ 6-7 ಲಕ್ಷ ಆಗುತ್ತೆ ಅಂತಂದರು. ಎಕ್ಸಿಕ್ಯೂಷನ್ ಆದಾಗ 12 ಲಕ್ಷ ಬಿಲ್ ಬಂತು. ನಾವು ಎದೆ ಮೇಲೆ ಕೈ ಹಾಕೊಂಬಿಟ್ಟು ಅಯ್ಯಪ್ಪ ಏನಿದು ಅಂತ. ನಾವು ಈ ಅಸಿಸ್ಟೆಂಟ್ಗಳಿಗೆ ಎಲ್ಲರಿಗೂ ನಾರ್ಮಲ್ 500 ರೂಪಾಯಿ ರೂಮ್ಗಳು ಮಾಡ್ತಾರೆ ಅಂತ ಗೊತ್ತಿತ್ತು. ನಾನು ಹಂಗೆ ಯಾಕೆ ಮಾಡಬೇಕು, ಈಕ್ವಾಲಿಟಿ ಅಂತೇಳಿ ಬೀಚ್ ವಿಲ್ಲಾಗಳು ಮಾಡಿದ್ದು ನಾವು. ಬಿಕಾಸ್ ಇನ್ನೂ ನಮ್ಗೆ ಸೀಮಿತ ಇರಲಿಲ್ಲ, ಚೆನ್ನಾಗಿರೋಣ ಅಂತ. 12 ಲಕ್ಷ ಬಜೆಟ್ ಒಂದು ಶಾಕ್ ಆಯಿತು. ಪೇಮೆಂಟ್ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಮುಗಿದಿರೋ ಪೇಮೆಂಟ್ಗಳು ಮತ್ತೆ ನಮ್ಗೆ ಕೊಟ್ಟಿಲ್ಲ ಅನ್ನೋಕ್ಕೆ ಬಂದರು. ಇಲ್ಲ ಅಗ್ರಿಮೆಂಟ್ ಇಲ್ಲ, ಪೇಪರ್ ಫಾರ್ಮೇಟ್ ಇಲ್ಲ, ಪ್ರೊಡ್ಯೂಸರ್ ಚೇಂಜ್ ಅಂತಂದಿದ ತಕ್ಷಣ ಇನ್ನೂ ಇಷ್ಟು ಬರಬೇಕಿತ್ತು ಅಂತಂದರು. ಈ ಎಲ್ಲ ತೊಂದರೆ ಹೇಳಿದ್ಮೇಲೆ ದಿನ ಜೋಬಲ್ಲಿ 3-4 ಲಕ್ಷ ಎತ್ಕೊಂಬಂದರೆ ಸಿನಿಮಾ ಕ್ಲಿಯರ್ ಆಗುತ್ತೆ. ಸೊ ಇಲ್ಲ ಅಂದರೆ ಕ್ಲಿಯರ್ ಆಗೋದಿಲ್ಲ ಸಿನಿಮಾ. ಅಷ್ಟು ತುಂಬ ಚಾಲೆಂಜಸ್. ಮತ್ತು ನೀವು 2.5 ಕೋಟಿ ಹಾಕಿದ್ರೆ ಮೇಡಮ್, ದೇರ್ ಈಸ್ ನೋ ಸಚ್ ಥಿಂಗ್ ದಟ್ ಯು ಕ್ಯಾನ್ ರೀಗೇನ್ ಯುವರ್ ಮನಿ ಬ್ಯಾಕ್ ಫ್ರಮ್ ದ ಇಂಡಸ್ಟ್ರಿ. ನಾನು ದಯವಿಟ್ಟು ಹೊಸ ಪ್ರೊಡ್ಯೂಸರ್ಗಳು ಯಾರು ಬರ್ತೀರೋ ಹೇಳ್ತೀನಿ, ಚೆನ್ನಾಗಿ ಕತೆ ಇಲ್ಲ, ಹೀರೋ ನಿಮ್ಮ ಜೊತೆಗೆ ನಿಲ್ಲಿಲ್ಲ ಅಂದರೆ ಮಾಡೋಕ್ಕೋಬೇಡಿ. ಈ ಸಿನಿಮಾ ಇಷ್ಟು ಮಾತ್ರ ತಲುಪ್ತಿರೋದು ನನ್ನಿಂದ. ಬಿಕಾಸ್ ನನಗೊಂದು ಸ್ವಲ್ಪ ಮಟ್ಟದ ಫೇಸ್ ವ್ಯಾಲ್ಯೂ ಇದೆ. ಇದ್ರ ಬಗ್ಗೆ ನಾನು ಮಾತಾಡಿದ ತಕ್ಷಣ ಒಂದು ಸ್ವಲ್ಪ ಏನೋ ಹೋಗುತ್ತೆ. ಹೀರೋಗಳೇ ಪ್ರೊಡ್ಯೂಸ್ ಮಾಡಿದಾಗ ಸಿನಿಮಾನ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರೆ. ಪಾಪ ಪ್ರೊಡ್ಯೂಸರ್ಗಳ ಜೊತೆ ಯಾರೂ ನಿಲ್ಲೋದಿಲ್ಲ ಮೇಡಮ್. ನಾನು ನನ್ನ ಹಳೆಯ ಸಿನಿಮಾಲಿ ನಾನೊಂದು ಕೆಮಿಯೋ ಮಾಡಿದ್ದೆ. ನಾನು ಥಿಯೇಟ್ರ್ ವಿಸಿಟ್ ಮಾಡಿದೆ ಶುಗರ್ ಫ್ಯಾಕ್ಟ್ರಿ ಅನ್ನೋ ಸಿನಿಮಾಗೆ. ಬಿಕಾಸ್ ನನಗೆ ಗೊತ್ತಿತ್ತು ಪ್ರೊಡ್ಯೂಸರ್ ಕಷ್ಟ ಏನಂತ. ಪ್ರತಿ ಥಿಯೇಟ್ರಿಗೂ ಶುಗರ್ ಫ್ಯಾಕ್ಟ್ರಿ ನಾನು ಥಿಯೇಟ್ರ್ ವಿಸಿಟ್ ಮಾಡಿದೆ. ಫಸ್ಟ್ ಆಫ್ ಆಲ್ ಹೋಗೋಣ ಸರ್. ಫಸ್ಟ್ ಆಫ್ ಆಲ್ ಆದರೆ ನೀನು ಯಾಕೆ ಬಂದೆ ಗುರು ಅಂತ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಲಾಸ್ಟ್ 15 ನಿಮಿಷ ನಾನು ಕಾಣಿಸ್ಕೊಂತೀನಿ, ನಿಂದು ಅಲ್ಲದೇ ಇರೋ ಸಿನಿಮಾಗೆ ನೀನು ಯಾಕೆ ಬಂದೆ ಅನ್ನೋ ಥರ ಅಂತ. ಅವಾಗ ನಾನು ಸಿನಿಮಾ ಮುಗಿದಾದ್ಮೇಲೆ ಥಿಯೇಟ್ರ್ ವಿಸಿಟ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತೇವೆ. ಸೊ ಹಿಂಗೆ ತುಂಬ ಚಾಲೆಂಜಸ್ ಇರ್ತವೆ ಮೇಡಮ್. ಒಬ್ಬ ಪಾಪ ಸುಮಾರು ಹೆಂಗೆ ಅನ್ಕಂದ್ರೆ ಅಂದರೆ, ಪ್ರೊಡ್ಯೂಸರ್ ಆದವನು ಅಷ್ಟು ಸಾಮಾನ್ಯದ ವ್ಯಕ್ತಿ ಅಲ್ಲ. ಅವ್ನಿಗೆ ಎಲ್ಲ ಥರದ ಕಾಂಟ್ಯಾಕ್ಟ್ಗಳಿರ್ತವೆ. ಒಂದು 2 ಕೋಟಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಮೇಡಮ್. ಏನೋ ತಪ್ಪನ್ನು ದುಡ್ಡಿದ್ರೆ ಬೇರೆ ಪ್ರಶ್ನೆ ಅದು. 2 ಕೋಟಿ ಇರೋರಿಗೆ ಎಲ್ಲಿವರೆಗೂ ಕಾಂಟ್ಯಾಕ್ಟ್ಸ್ ಇರ್ಬೋದು ನನಗೆ. ನನ್ನ ಬುಡಕ್ಕೆ ಬಂದಾಗ ನಾನು ಎಲ್ಲಿವರೆಗೂ ಹೋಗ್ಬೋದು. ಇವೆಲ್ಲವೂ ತಲೆಯಲ್ಲಿಟ್ಕೊಂಡು ಆದರೂ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನೋಡ್ತಾರೆ ಹೊಸಬ್ರು ಅಂದಿದ ತಕ್ಷಣ. ನಿಮ್ಗೆ ಗೊತ್ತಾಗಲ್ಲ ಬಿಡಿ ಸರ್, ನಿಮ್ಗೆ ಏನು ಗೊತ್ತಾಗಲ್ಲ ಸರ್. ಇದು ಔಟ್ಪುಟ್ ಹಿಂಗೆ ಸರ್. ಇದು ಹಿಂಗೆ ಬಂದರೆ ಇಷ್ಟಾಗುತ್ತೆ, ಹಿಂಗೆ ಬಂದರೆ ಇಷ್ಟು. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. 90% ತುಂಬ ಚೆನ್ನಾಗಿದ್ದಾರೆ. ಈ 10% ಇದ್ದಾರಲ್ಲ, ಅವರು ಹೊಸಬ್ರನ್ನ ಅಟ್ರ್ಯಾಕ್ಟ್ ಮಾಡೋದು ಅವರೇನೆ. ಸೊ ಈ ಕಷ್ಟಗಳಿರ್ತದೆ. ಬಿಗ್ ಪೀಪಲ್ ಅಥವಾ ಒಂದು 2-3 ವರ್ಷ ಪಳಗಿರೋರು ಒಂದು ಸಂಸ್ಥೆ, ಒಂದು ತಂಡನ ಕಟ್ಕೊಂಡ್ಬಿಡ್ತಾರೆ. ಅವ್ರಿಗೆ ಕಷ್ಟ ಆಗೋದಿಲ್ಲ. ಹೊಸಬ್ರಾದ್ರೆ ಟ್ರ್ಯಾಪ್. ಸರ್, ಇವಾಗ ನೀವು 2.5 ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ನಿಮಗೆ ಅದು ರಿಕವರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಜೊತೆಗೆ ಸಾಲ ಸೋಲಗಳನ್ನ ಏನಾದರೂ ಮಾಡ್ಕೊಂಡಿದ್ದೀರಾ? ಮೇಡಮ್, ನಾನು ಇನ್ನೂ 2.5 ಕೋಟಿ ಸಾಲ ಮಾಡೋದು ನಾವು ತೀರ್ಸೋ ಕೆಪಾಸಿಟಿ ಇದೆ ಮೇಡಮ್. ಅಂದರೆ ಇಟ್ಸ್ ಆಲ್ ಅಬೌಟ್ ದ ಎಜುಕೇಷನ್ ವಾಟ್ ವಿ ಗಾಟ್ ಥ್ರೂ. ಒಂದು ಟೊಮೊಟೊ, ಒಂದು 10 ಎಕರೆಯಲ್ಲಿ ಟೊಮೊಟೊ ಹಾಕೊಂಡ್ಬಿಟ್ರೆ ಈಗ ಯಾವ ಟೈಮ್ ಚೆನ್ನಾಗಿ 1,000 ರೂಪಾಯಿ ಬಾಕ್ಸ್ ಹೋಯ್ತು ಅಂದರೆ ಯಾವ ಲೆಕ್ಕನೇ ಅಲ್ಲ ಮೇಡಮ್. ಇವೆಲ್ಲ ಐ ಆಮ್ ನಾಟ್ ಸ್ಟ್ರೆಸ್ಸಿಂಗ್ ದ ಮಾನಿಟರಿ ಟರ್ಮ್ಸ್ ಇಲ್ಲಿ. ನಾನು ನನ್ನ ಬಗ್ಗೆ ಮಾತಾಡೋದು. ಬೇರೆಯವರು ಸುಮಾರು 80 ಲಕ್ಷಕ್ಕೆ ಮಾಡಿಬಿಡ್ತೀನಿ ಅಂತೇಳ ಅದ್ರ ಬಗ್ಗೆ. ಇವಾಗ 2.25 ಕೋಟಿ ಆಗಿದೆ ಅನ್ನೋದಕ್ಕೆ ಇಟ್ಸ್ ನಾಟ್ ಎಕ್ಸಾಕ್ಟ್ ನಂಬರ್ ಇದರ್ ಆಲ್ಸೋ. ನಾನು ಹೇಳ್ತಾ ಇರೋದು ರಿಕವರಿ ಎಲ್ಲಿಂದ ಆಗುತ್ತೆ ಮೇಡಮ್. ನಾನು ಆಗೋ ಸಾಧ್ಯತೆಗಳು ನಾನು ಹೇಳ್ಬಿಡ್ತೀನಿ ಪಾಪ ಹೊಸ ಪ್ರೊಡ್ಯೂಸರ್ಗೆ. ಒಂದು OTTಯಿಂದ ಆಗಬೇಕು, ಅಮೆಝಾನು, ಪ್ರೈಮು, ಯಾವುದು ಇಂಥ ಸಂಸ್ಥೆಗಳಿಂದ ಆಗಬೇಕು. 2 ಚಾನಲಿಂದ ಆಗಬೇಕು. ಸೊ 3ನೇದು ಡಬ್ಬಿಂಗ್ ರೈಟ್ಸಿಂದ ಆಗಬೇಕು. 4ನೇದು ಮ್ಯೂಸಿಕ್ ಚಾನಲ್ಗಳಿಂದ ಹೋಗಬೇಕು. ಸೊ ಇಷ್ಟು ಭಾಗಗಳಿದೆ ಮೇಡಮ್. ಈಗ ನಾವು ಯೂಟ್ಯೂಬ್ ಪಾಯಿಂಟಿಗೆ ಬರೋಣ ಮೇಡಮ್. ಎಲ್ಲರೂ ಪೇಯ್ಡ್ ವ್ಯೂಸೇ ಮೇಡಮ್. 1 ಮಿಲಿಯನ್, 2 ಮಿಲಿಯನ್, 100 ಮಿಲಿಯನ್ ವ್ಯೂಸ್ ಎಲ್ಲ ದುಡ್ಡು ಕೊಟ್ಟೆ ಮಾಡಿಸ್ತಾ ಇರೋದು. ಯಾವ ರಿಯಲ್ ವ್ಯೂಸ್ ಯಾವೂ ಇಲ್ಲ. ನಾವು ಟೀಸರ್ ಬಿಟ್ಟಿದ್ದೀವಿ, ಮ್ಯಾಕ್ಸಿಮಮ್ ಒಂದು 10-20 ಸಾವಿರ ವ್ಯೂ ಹೋಗುತ್ತೆ ಅಷ್ಟೇ. ಅದೇ ಆ್ಯಕ್ಚುಯಲ್ ರೀಲ್ಸು. ಇದ್ರ ಮೇಲೆ ಏನು ಹೊಡಿಬೇಕು ಅಂದರೆ 80 ಸಾವಿರ ಕೊಟ್ಟರೆ 1 ಮಿಲಿಯನ್ ಹೋಗುತ್ತೆ. ಫ್ಯಾಕ್ಟ್ ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. 2ನೇದು OTTಯಿಂದ ಮೇಡಮ್. OTTಯಿಂದ ಹೆಂಗೆ ಪರ್ಚೇಸ್ ಮಾಡ್ತಾರೆ? ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಿ ಹೋದರೆ OTTಲಿ ಪರ್ಚೇಸ್ ಮಾಡ್ತಾರೆ. ಥಿಯೇಟ್ರಲ್ಲಿ ಹೋಗೋಕ್ಕೆ ಆಗೋದೇ ಇಲ್ಲವಲ್ಲ. ಪ್ರತಿ ವಾರ 10 ಸಿನಿಮಾಗಳು ಬರ್ತಾಯಿದ್ರೆ OTT ಅವನು ಬಿಕಾಸ್ ಮಾಲ್ಗಳಿಗೆ ನಾನು ಏನೂ ನಾಲೆಜ್ ಇಲ್ಲದೆ ಸಿನಿಮಾಗೆ ಬಂದಿದ್ದೀನಿ ಅಂತ ಅನ್ಕೋಬಾರ್ದು ಅಂತ ಫುಲ್ ನಾಲೆಜ್ ಕೊಡ್ತಾಯಿದ್ದೀನಿ. 70% ಇಸ್ ಫಸ್ಟ್ ವೀಕ್ ಬರೋದು ಅಂತ ಅನ್ಕೊಂಡಿದ್ದೀನಿ. ನಾಟ್ ಎಕ್ಸಾಕ್ಟ್ಲಿ ಮೇ ಬಿ. ಸೊ ಹೊಸ ಸಿನಿಮಾಗಳು ಬಂದಾಗ ಅವ್ರಿಗೆ ದಿ ಗಿವ್ ದ ಫಸ್ಟ್ ಪ್ರಿಫರೆನ್ಸ್. ಸೊ ಹಿಂಗೆಲ್ಲ ಹೋದಾಗ ದರ್ ಇಸ್ ಎ ರಿಕವರಿ ಚಾಲೆಂಜ್ ಅನ್ನೋದು ಥಿಯೇಟ್ರಿಂದ ಆದಾಗೆ ಮಾತ್ರ ನಿಮಗೆ OTT ಚಾನಲ್ಗಳು ಡಬ್ಬಿಂಗ್ ರೈಟ್ಸ್ ಅವ್ರು ಕರೀತಾರೆ. ಥಿಯೇಟ್ರಲ್ಲಿ ಆಗಲಿಲ್ಲ ಅಂದರೆ ಯಾರೂ ಕರೆಯೋದಿಲ್ಲ. ಥಿಯೇಟ್ರಲ್ಲಿ ಮಿನಿಮಮ್ ನೀವು ಒಂದು 40-50 ಲಕ್ಷ ಎತ್ಕೊಂಡ್ರೆ ಅಂದರೆ ಅಲ್ಲಿಂದ ಒಂದು 2 ಕೋಟಿ ಎತ್ಕೋಬೋದು, ಅದು 3 ಕೋಟಿ ಎತ್ಕೋಬೋದು. ಹಾಗೆ
ಸರ್ ಹಾಡುಗಳು ತುಂಬ ಚೆನ್ನಾಗಿದೆ, ನಿಮ್ಮಿಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಇಬ್ಬರು ಜೋಡಿ ತುಂಬ ಚೆನ್ನಾಗಿದೆ, ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ ಕೊಡ್ತಿದೆ. ಅಂದರೆ ಹಾಡುಗಳು, ಟೀಸರು ಎಲ್ಲವೂ, ಕೊರಿಯೋಗ್ರಫಿ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಪ್ಲೇಸಸ್ಸು, ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಅನಿಸುತ್ತೆ ಈ ಸಿನಿಮಾ. ಸೊ ನಿಮಗೆ ಒಳ್ಳೇದಾಗಲಿ. ಜೊತೆಗೆ ಫೈನಲಿ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಜೊತೆಗೆ ನಿಮ್ಮನ್ನು ಅಂದರೆ ಈ ಸಿನಿಮಾ ಮಾಡಿ ಮುಗಿಸೋ ಅಷ್ಟರಲ್ಲಿ ನೀನು ರೋಡಿಗೆ ಬರ್ತೀಯಾ ಅಂತ ಅನ್ನೋರಿಗೆ ಶಶಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ? ರೋಡ್, ಅದೇ ರೋಡ್ ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಕೊಂಡಿರ್ತೀನಿ ಮೇಡಮ್. ನಾನು ರೋಡ್ ಸರ್ ಮೇಡಮ್, ದೇರ್ ಇಸ್ ನೋ ಪಾಯಿಂಟ್ ಆಫ್ ಕಮಿಂಗ್ ಟು ರೋಡ್ ಅಟ್ ಆಲ್. ನಾನು ಅದೇ ಹೇಳ್ತಿಲ್ಲ, ನಾನು ಬಿಗ್ ಬಾಸ್ ಗೆದ್ದಿದ್ದೆ ನೀಟಾಗಿ ಒಂದು ಫ್ರೇಮ್ ವರ್ಕ್ ಹಾಕೊಂಡಿರ್ತೀವಿ ಮೇಡಮ್, ಹೆಂಗೆ ಗೆಲ್ಬೋದು ಅನ್ನೋದನ್ನು. ಅಂದರೆ ಇದು ಟ್ರ್ಯಾಪ್, ಮೋಸ ಅಲ್ಲ, ಇದು ದಟ್ ಇಸ್ ಅ ಸ್ಟ್ರಾಟಜಿ. ಹೆಂಗೆ ಒಂದು ಜಾಗ ಈ ಸಿನಿಮಾಯಿಂದ ಹೆಂಗೆ ನಾನು ಹೇಳ್ತೀನಿ, ಇಷ್ಟು 2.5 ಕೋಟಿ ಬರ್ದೇನೂ ಇರ್ಬೋದು ಅನ್ನೋನು ಇನ್ನೂ ಯಾಕೆ ದುಡ್ಡು ಹಾಕ್ತಾ ಇರ್ತಾನೆ. ಸೊ ವಿ ನೋ ದಟ್ ಇದು ಬಂದರೆ ಜಾಸ್ತಿ ಬರ್ಬೋದು, ಬರ್ದೇನೂ ಇರ್ಬೋದು. ರೋಡ್ಗಂತೂ ನಾನು ಬರೋದಿಲ್ಲ. ನಾನು ಇವತ್ತೊಂದು ಒಳ್ಳೆ ಕಾರಲ್ಲಿ ಬಂದಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಬಂದಾಗ ಇನ್ನೂ ಎಕ್ಸ್ಪೆನ್ಸಿವ್ ಕಾರಲ್ಲೇ ಬರ್ತೀನಿ. ತೃಪ್ತಿ ಇರುತ್ತೆ, ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿರೋಂಥ ತೃಪ್ತಿ ಇರುತ್ತೆ. ನಾನು ಹೇಳ್ತೇನೆ, ಇಷ್ಟೆಲ್ಲ ಮಾತಾಡದೆ ಅಂತ ಈ ಸಿನಿಮಾ ನೋಡಬೇಡಿ, ನನಗೆ ಪರಿಚಯ ಇದ್ದಾರೆ ಅಂತ ಸಿನಿಮಾ ನೋಡಬೇಡಿ. ಈ ಸಿನಿಮಾನ ನೋಡಿ, ಯಾಕಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅನಿಸಿದಾಗ ಮಾತ್ರ ಸಿನಿಮಾ ನೋಡಿ. ಶಶಿ ನಂಗೆ ಪರಿಚಯ ಬೇಡ, ಶಶಿ ಎಮೋಷ್ನಲ್ ಆಗತ್ತಾ ಸಿನಿಮಾ ಬೇಡಬೇಡಿ, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಬೇಕು ಅಂದವ್ರು ಈ ಸಿನಿಮಾನ ನೋಡಿ. ದಿಸ್ ಇಸ್ ದ ಫ್ಯಾಕ್ಟ್. ಯಾಕಂದರೆ ನನ್ನ ಪರಿಚಯಸ್ಥರು, ನಾನು ನಿಮ್ಮ ಕ್ಲಾಸ್ಮೇಟು, ನಿಮ್ಮ ಫ್ರೆಂಡು, ಅಥವಾ ನಾನು ನಿಮ್ಮ ಜೊತೆ ಎಲ್ಲೋ ಕಾಫಿ ಕುಡ್ದಿನೋ ಅಥವಾ ಟೀ ಕುಡ್ದಿನೋ ಅಥವಾ ಎಲ್ಲೋ ಪಾರ್ಟಿ ಮಾಡಿದ್ದೀವೋ ಅನ್ನೋಂಗೆ ದಯವಿಟ್ಟು ತಾವುಗಳು ನೋಡಿ. ಈಗ ನಿಮ್ಮ ಜವಾಬ್ದಾರಿ, ನಾನು ನಿಮ್ಗೆ ಪರಿಚಯ ಇರೋದ್ರಿಂದ ನಾನು ನಮ್ಮ ಮನೆ ಫ್ಯಾಮ್ಲಿಯವ್ರಿಗೂ ಈ ಮುಖಾಂತರ ಹೇಳ್ಕೊಂತೀನಿ, ಸಿನಿಮಾನ ಫ್ಯಾಮ್ಲಿಯವರು ಬಂದು ನೋಡೋದಿಲ್ಲ. ಯಾಕೆ ನಂಗೆ ಗೊತ್ತಿಲ್ಲ. ನಾನು ಮೊನ್ನೆ ಕೇಳಿದೆ, ನಮ್ಮ ಬರ್ಡೇ ಈವೆಂಟ್ ಇತ್ತು, ಫ್ಯಾಮ್ಲಿಯವರು ಯಾರೂ ಬಂದಿಲ್ಲ, ಈಗಲೂ ಬಂದಿಲ್ಲ ಫ್ಯಾಮ್ಲಿಯವರು. ನಮ್ಮ ಫ್ಯಾಮ್ಲಿಯವರು ಬನ್ನಿ ಅಂದರೆ ಬೆಂಗಳೂರವ್ರಿಗೂ ಯಾರಿಗೂ ಬರೋದು ಅಂತಂದರು. ನಮ್ಮ ಇವ್ರದ್ದೊಂದು ನಾಮಕರಣ ಆಯ್ತು ನಮ್ಮ ಫ್ಯಾಮ್ಲಿಯವ್ರದ್ದು, ಕರೆದ್ರು. ನಾನು ಹೋಗಲಿಲ್ಲ. ಯಾಕೆ ಹೋಗಿಲ್ಲ ಅಂದರೆ, ಯಾವ ಬರೋದು ಗುರು ಅಲ್ಲಿವರೆಗೂ ಅಂತಂದು. ಯಾಕೆ ಅಂತಂದ್ರೆ, ಈವೆಂಟ್ ಕಣ, ಫ್ಯಾಮಿಲಿ ಇವೆಂಟ್ ಗುರು, ಇದು ನನಗೆ ಈವೆಂಟು. ದಿಸ್ ಈಸ್ ಆಲ್ಸೋ ಮೋರ್ ಲೈಕ್ ಎ ಮದುವೆ, ನಾಮಕರಣ, ಒಂದು ರಿಸೆಪ್ಷನ್ನು, ಇದು ಅಷ್ಟು ಪ್ರಾಮಾಣಿಕತೆ ಇರೋಂಥ, ಪ್ರಾಮುಖ್ಯತೆ ಇರೋಂಥ ಸಿನಿಮಾ ಅನ್ನೋದು ಇದು ಒಂದು ಈವೆಂಟ್ ನನಗೆ. ನೀವು ಇದಕ್ಕೆ ಬರೋಕ್ಕೆ ಬೆಂಗಳೂರವರೆಗೂ ಟ್ರಾಫಿಕ್ ಅನ್ಕೊಂಡು ನಾನು ಯಾಕೆ ಬರಬೇಕು ಹಳ್ಳಿವರೆಗೂ? ಇಟ್ಸ್ ಆಲ್ವೇಸ್ ನನ್ನ ಫ್ಯಾಮಿಲಿಯವ್ರಿಗೆ ಮಾತಾಡ್ತಾ ಇದ್ದೀನಿ ನಾನಿಲ್ಲ. ದಟ್ ಈಸ್ ದೇರ್ ಫಸ್ಟ್ ಸರ್ಕಲ್ನ ರೆಸ್ಪಾನ್ಸಿಬಿಲಿಟಿ ಮೇಡಮ್. ಅದು ಜೊತೆಗಿದ್ದು ಸಪೋರ್ಟ್ ಮಾಡಬೇಕು. ಗೆದ್ದ ಮೇಲೆ ನನ್ನ ಜೊತೆಗಿದ್ದ ಅನ್ನೋವ್ರಿಗೂ ಬೆಳೆಯೋವಾಗ ಜೊತೆಗೆ ನಿಂತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ನಿಮ್ಗೆ ಒಳ್ಳೇದಾಗಲಿ ಸರ್, ಸಿನಿಮಾ ಸಕ್ಸಸ್ ಆಗಲಿ. ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಶಶಿ ಅವರ ಮಾತು. ಅಂದರೆ ಮೆಹಬೂಬಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಂದು ಒಳ್ಳೆ ಲವ್ ಸ್ಟೋರಿ. ಸೊ ಎಲ್ಲರೂ ಮಿಸ್ ಮಾಡದೆ March 15 ಥಿಯೇಟರ್ಗೆ ಹೋಗಿ ನೋಡಿ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.